ದಯವಿಟ್ಟು ಜಾಗ ಕೊಡಬೇಕು. ಜಿಂದಾಬಾದ್ ಜಿಂದಾಬಾದ್ ಡಿಎಂಎಸ್ ಜಿಂದಾಬಾದ್ 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 ಡಿಎಂಎಸ್ ಜಿಂದಾಬಾದ್ 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 ಡಿಎಂಎಸ್ ಜಿಂದಾಬಾದ್. ಬೆಂಗಳೂರು ಮಸೂರ್ ಸಂಘದ ಅಧ್ಯಕ್ಷ. ಭಾರತೀಯ ಮಸೂರ್ ಸಂಘ ದೇಶದ ಕಾರ್ಮಿಕ ಸಂಘಟನೆಗಳಲ್ಲಿ ದೇಶದಲ್ಲೆಲ್ಲ ವಿಶ್ವದಲ್ಲಿ ನಂಬರ್ 1ನೇ ಕಾರ್ಮಿಕ ಸಂಘಟನೆ. ನಮ್ಮ 22ನೇ ರಾಜ್ಯದ ತ್ರೈಮಾಸಿಕ ಅಧಿವೇಶನ ಇವತ್ತು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ರಾಜ್ಯದ ಮೂಲೆಗಳಿಂದ ಸುಮಾರು 1,500ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದೇಶದ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರದಲ್ಲಿ ಕಾರ್ಮಿಕರ ಯಾವ ಕಷ್ಟಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ. ಅದರ ಬಗ್ಗೆ ಇವತ್ತು ಸುಮಾರು ಮಧ್ಯಾಹ್ನದ ಅವಧಿಯಲ್ಲಿ ನಾವು ಚರ್ಚೆ ಮಾಡುವವರಿದ್ದೇವೆ. ಅದರ ಮುಂಚೆ ನಮ್ಮ ಒಂದು ಶೋಭಾಯಾತ್ರೆ ಕೂಡ ಈ ಒಂದು ಕಾರ್ಮಿಕ ಇದರಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಕೇಂದ್ರದ ಬಜೆಟ್ ಆಯಿತು, ರಾಜ್ಯದ ಬಜೆಟ್ ಆಯಿತು. ನಮಗೆ ಯಾವುದನ್ನು ಕಿಂಚಿತ್ತು ನಾವು ಕೊಟ್ಟ ಮನವಿಗೆ ಸ್ಪಂದಿಸಲಿಲ್ಲ. ಇದರ 2 ಸರ್ಕಾರಗಳ ವಿರುದ್ಧ ಬರೋದ್ರಿಂದಲ್ಲಿ ಇವತ್ತು ಈ ಒಂದು ವೇದಿಕೆಯಿಂದ ನಾವು ಹೋರಾಟದ ಕರೆಯನ್ನು ಕೊಡುವರಿದ್ದೇವೆ. ಮತ್ತು ನಮ್ಮ ಇಲ್ಲಿ ನೀವು ನೋಡಿದ್ದೀರಾ, ಮಹಿಳೆಯರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು, ಅವರನ್ನು ನಾವು ಗೌರ್ಮೆಂಟ್ ಎಂಪ್ಲಾಯೀಸ್, ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲಿ ಪರಿಗಣಿಸಬೇಕು ಹೇಳಿ, ಹಾಗೂ ಅವರಿಗೆ ಏನು ನಾವು ಸಾಮಾಜಿಕ ಸುರಕ್ಷತೆ ಇಲ್ಲ, ಅವರಿಗೆ PF ಆಗಲಿ ESI ಇಲ್ಲ, ಅವರು ಈ ಸಮಾಜಕ್ಕೆ ಸೇವೆ ಸಲ್ಲಿಸ ಅವರಿಗೆ ಕೊಡಬೇಕು. ಹಾಗೂ ಇವತ್ತು ಕನಿಷ್ಠ ವೇತನ ಏನು ಇವತ್ತು ಕೊಡಬೇಕು ಅದನ್ನು ಯಾವ ಕಂಪನಿಯಲ್ಲಿ ಕೂಡ ಕೊಡ್ತಾ ಇಲ್ಲ. ಅದು 2 ನಮ್ಮ ಮುಖ್ಯ ಬೇಡಿಕೆಗಳು. ಕಟ್ಟಡ ಕಾರ್ಮಿಕರಿದ್ದಾರೆ ರಾಜ್ಯದಲ್ಲಿ ಕೆಲವಾರು ಲಕ್ಷ, ಆದರೆ ಕಟ್ಟಡ ಕಾರ್ಮಿಕರ ಮಂಡಳಿ ಇದೆ, ಸುಮಾರು 4,000 ಕೋಟಿ ದುಡ್ಡಿದೆ. ಅದು ಕಾರ್ಮಿಕರ ಇದಕ್ಕೆ ಅದನ್ನು ಉಪಯೋಗ ಆಗ್ತಾ ಇಲ್ಲ. ಅದನ್ನು ಉಪಯೋಗ ಮಾಡಬೇಕು ಹೇಳಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ನಮ್ಮ ರಾಜ್ಯದ 20ನೇ ತ್ರೈವಾರ್ಷಿಕ ಅಧಿವೇಶನ ನಮ್ಮ ನೆಲ್ಲೂರು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಸಾಮಾಜಿಕ ಭದ್ರತೆ ಅನ್ನೋದನ್ನು ಪ್ರತಿ ವ್ಯಕ್ತಿಗೂ ಸಿಗುವಂಥದ್ದು, ಅದನ್ನು ಸಿಗಲೇಬೇಕು ಅನ್ನೋದು ನಮ್ಮ ಮೂಲಭೂತ ಹಕ್ಕಾಗಿರ್ತೈತೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಮುಂದಿನ ಸೆಷನ್ನಲ್ಲಿ ನಾವೇನು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ನಮ್ಮ ರಾಷ್ಟ್ರೀಯ ಸರ್ಕಾರಗಳಿರ್ಬೋದು, ಎಲ್ಲ 2 ಸರ್ಕಾರಗಳಿಗೆ ನಾವು ಈ ಮೂಲಕ ಹೇಳೋದೇನೆಂದರೆ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಮತ್ತು ಕಟ್ಟಡ ಕಾರ್ಮಿಕರಿರ್ಬೋದು, ಇವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತೈತೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. 10ನೇ ತ್ರೈವಾರ್ಷಿಕ ಅಧಿವೇಶನ ಉದ್ಘಾಟನೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ನಮ್ಮ 2 ದಿನದ ಈ ಒಂದು ಅಧಿವೇಶನದಲ್ಲಿ ಕಾರ್ಮಿಕರ ಪರವಾದಂತಹ ಹಲವಾರು ವಿಷಯಗಳು ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇವತ್ತು ಕಾರ್ಮಿಕರಿಗೆ ಏನು ಅನ್ಯಾಯ ಮಾಡ್ತಾ ಇದೆ, ಆ ಅನ್ಯಾಯಗಳ ವಿರುದ್ಧ ಕೂಡ ನಾವು ಇಲ್ಲಿ ಚರ್ಚೆ ಮಾಡೋದಿದ್ದೀವಿ. ಆ ಅನ್ಯಾಯದ ವಿರುದ್ಧ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನಾವು ಈ ಒಂದು ಅಧಿವೇಶನದ ಮೂಲಕ ನಾವು ಕೊಡೋರಿದ್ದೀವಿ. ಇನ್ನು ಮುಂದೆ ಆದರೂ ಕೂಡ ಸಹ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಗಳು ಕಾರ್ಮಿಕರಿಗೆ ಸ್ಪಂದಿಸಬೇಕು. ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಕೋಟಿ ಕಾರ್ಮಿಕರು ಇವತ್ತಿದ್ದಾರೆ. ಕೃಷಿ ಕಾರ್ಮಿಕರು ಬಿಟ್ಟರೆ ಮಿಕ್ಕ ಎಲ್ಲ ಈ ಕಾರ್ಮಿಕರಿಗೆ ಇವತ್ತು ಏನು ಅನ್ಯಾಯ ಆಗ್ತಾಯಿದೆ, ಇದರ ವಿರುದ್ಧ ಇವತ್ತು ನಮ್ಮ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ಈ ಅಧಿವೇಶನದ ಮುಖಾಂತರ ಎಲ್ಲ ಸರ್ಕಾರಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಡೋರಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಗಳು ಕಾರ್ಮಿಕರ ಕಷ್ಟಕ್ಕೆ ಸ್ಪಂದಿಸಬೇಕು. ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗ್ಬೋದು, ಅಂಗನವಾಡಿ ಕಾರ್ಯಕ್ಕೆ ಸುರಕ್ಷೆಯನ್ನು ಕೊಡೋದಿರ್ಬೋದು, ಸಾಮಾಜಿಕ ಭದ್ರತೆಯನ್ನು ಕೊಡೋದಿರ್ಬೋದು, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಣವನ್ನು ಬಿಡುಗಡೆಗೊಳಿಸೋದಿರ್ಬೋದು, ಇವತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಪದ್ಧತಿ ಏನಿದೆ ಅದನ್ನು ಕೂಡ ಅವ್ರಿಗೆ ಪರ್ಮನೆಂಟ್ ಮಾಡೋದಿರ್ಬೋದು, ಈ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಕಾರ್ಮಿಕರಿಗೆ ಒಳ್ಳೆಯದಾಗಬೇಕಾಗಿದೆ. ನಮ್ಮ ಭಾರತೀಯ ಮಜ್ದೂರ್ ಸಂಘದ ನಿರಂತರ ಹೋರಾಟ, ನಿರಂತರ ಪರಿಶ್ರಮವನ್ನು ಕಾರ್ಮಿಕರ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ನಾವು ಸದಾ ನಡೆಸ್ತಾ ಇರ್ತೇವೆ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತೇವೆ.